ಈಶ್ವರ್ ಖಂಡ್ರೆ ಅಲ್ಲದೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಅಖಿಲ ಭಾರತ ಬ್ಯಾಕ್ವರ್ಡ್ ಪ್ರದೇಶ ಕಾಂಗ್ರೆಸ್ ಮಾಜಿ ಮಂತ್ರಿಗಳಾದ ರೋಸ್ರಾ ಸಾಹೇಬರು ಬಂದಿದ್ದಾರೆ. ಅವರನ್ನು ಸಹ ನಾನು ಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೀನಿ. ಬಿ.ಟಿ. ಶ್ರೀನಿವಾಸ್ ಅವರು ಬಂದಿದ್ದಾರೆ, ತಿಪ್ಪಣ್ಣ ಕಮಕನೂರು ಅವರು ಬಂದಿದ್ದಾರೆ, ಚಂದ್ರಪ್ಪ ಅವರಿದ್ದಾರೆ, ಅದೇ ರೀತಿ ಹಲವಾರು ಶಾಸಕರುಗಳಿದ್ದಾರೆ, ಚೇರ್ಮನ್ಸ್ಗಳು ಬಂದಿದ್ದಾರೆ. ಅವರೆಲ್ಲರನ್ನು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ಸಿನ ಪರವಾಗಿ ಸ್ವಾಗತಿಸುತ್ತಾ ಅತಿ ಮುಖ್ಯವಾಗಿ ನಮ್ಮ ಪಕ್ಷದ ಅವರು ಸಹ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೀನಿ. ಈ ಕಾರ್ಯಕ್ರಮಕ್ಕೆ ಹಲವಾರು ಜಿಲ್ಲಾ ಅದೇ ರೀತಿ ನಮ್ಮ ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರು ಬಂದಿದ್ದಾರೆ. ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಕೆಪಿಸಿಸಿಯ ಸದಸ್ಯರೇ ಮತ್ತೆ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಬಂದಿರತಕ್ಕಂಥ ಒಬಿಸಿ ಘಟಕದ ಅಧ್ಯಕ್ಷರುಗಳೇ ಮತ್ತೆ ಎಲ್ಲ ಒಬಿಸಿ ಸಂಘಗಳ ಪದಾಧಿಕಾರಿಗಳೇ, ಈಗ ತಾನೇ ಒಂದು ಕರ್ನಾಟಕ ರಾಜ್ಯದಲ್ಲಿ ಏನಾದರೂ ಕ್ರಾಂತಿ ಆಗಬೇಕಾದ್ರೆ ಅದಕ್ಕೆ ಕಾರಣರು ರಾಜ್ಯಗಳಲ್ಲಿ ನನಗೆ ವೈಯಕ್ತಿಕವಾಗಿ ಬಂದಿದೆ. ಹಾಸನದಲ್ಲಿ ನ್ಯಾಷನಲ್ ಮೀಟಿಂಗ್ನಲ್ಲಿ ರಾಜೀವ್ ಗಾಂಧಿ ಅವರು ಮಾತು ಹೇಳ್ತಾರೆ, we miss the industrial revolution, we are not about to miss this electronic revolution ಮಾತನ್ನು ನಮಗೆಲ್ಲ ಹೇಳಿದರು. ಅವರು ಈ ದೇಶ ಸ್ವತಂತ್ರ ಪೂರ್ವದಲ್ಲಿ ಯಾವ ರೀತಿ ಇತ್ತು, ಸ್ವತಂತ್ರ ಬಂದ ಯಾವ ರೀತಿ ಆಗ್ತದೆ ಅಂತ ಯೋಚನೆ ಮಾಡಿ ಯುವಕರಲ್ಲಿ ನಾವು ಅವರ ಅನುವಾಸದವರು ಬರೀ ಸುಳ್ಳು ಹೇಳಿ ಮಾತ್ರ ಇದ್ದಾರೆ. ಈಗ ಸಾವರ್ಕರ್ ಅವರ ಮೊಮ್ಮಗ ಕೋರ್ಟ್ನಲ್ಲಿ ಅವರ ಸಾಕ್ಷಿ ಹೇಳ್ತಾ ಇದ್ದಾರೆ. ಸಾವರ್ಕರ್ ಅವರು ಹಸು ಯಾವತ್ತು ಮಹಾತ್ಮ ಗಾಂಧಿಯಲ್ಲಿ ಬಂದಂತ ಗೋಡ್ಸೆ RSS ಸದಸ್ಯ ಅಂತ ಹೇಳಿ ಸಾವರ್ಕರ್ ಅವರ ಮೊಮ್ಮಗ ಹೇಳ್ತಾ ಇದ್ದಾರೆ. ಸಾವರ್ಕರ್ ಅವರು 5 ಕ್ಷಮಾಪಣೆ ಪತ್ರ ಕೊಟ್ಟಿದ್ದು ಅಂತ ಹೇಳಿ ಸಾವರ್ಕರ್ ಮೊಮ್ಮಗ ಕೋರ್ಟಲ್ಲಿ ಹೇಳ್ತಾರೆ. ನಾವೇನಾದ್ರೂ ಹೇಳಿದ್ರೆ ದಿನನಿತ್ಯ ನಮ್ಮ ಬೈತಕ್ಕಂಥ ಇವರು ದೇಶಕ್ಕೆ ಏನು ತ್ಯಾಗ ಬಲಿದಾನವನ್ನು ಮಾಡಿದ್ದಾರೆ ಅಂತ ಹೇಳಬೇಕು ಪ್ರಯತ್ನ ಮಾಡಿದ್ದಾರೆ. ಮೂಲಕ ಸಮಾನತೆ ಅಲ್ಲ, ಕೇವಲ ಸಮಾನತೆ ಬಂದರೆ ಸಾಮಾಜಿಕ ನ್ಯಾಯ ಆಗುವುದಿಲ್ಲ. ಪ್ರತಿಯೊಬ್ಬರಿಗೂ ಸಹ ಸಮಾನ ಅದು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಮಧುಬಂಗಾರಪ್ಪವರು ಕೂಡ ನೂತನ ಈ ತಾರೆ ಅಧಿಕಾರ ಸ್ವೀಕಾರ ಮಾಡಿದ ವಿಧಾನ ಪರಿಷತ್ ಸಭೆ ನಡೀತಾ ಇದೆ. ದಯಮಾಡಿ ಎಲ್ಲರೂ ಕೂಡ ವಿಧಾನ ಪರಿಷತ್ಗೆ ಹೋಗ್ಬೇಕು ಅಂತ ಮನವಿ ಮಾಡಿಕೊಳ್ತಿದ್ದ. ದಯಮಾಡಿ ಅವರು ಸದನಕ್ಕೆ ಹೋಗ್ಬೇಕು ಅಂತ ಮನವಿ ಮಾಡಿಕೊಂಡು ಈಗ ನೂತನವಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿದ ಡಿ.ಟಿ. ಶ್ರೀನಿವಾಸ್ ಅವರು ಸಭೆಯನ್ನು ಉದ್ದೇಶಿಸಿ ಮೇಲ್ಮನೆಯ ಹಿರಿಯ ಸದಸ್ಯರು 4 ಬಾರಿ ಸಂಸದರಾಗಿ ಕಾಂಗ್ರೆಸ್ ಈಗಲೂ ಸಹ ಯಾವುದೇ ವಿರೋಧ ಪಕ್ಷ ಬಿ.ಕೆ. ಹರಿಪ್ರಸಾದ್ ಅವರಿದ್ದಾರೆ ಅಂತ ಹೇಳಿದ್ರೆ ಮಾತಾಡಲಿಕ್ಕೆ ಬೇಕು. ವೇದಿಕೆಯಲ್ಲಿ ಅವರೊಂದಿಗೆ ಅವರ ನೇತೃತ್ವದಲ್ಲಿ ಈಗ ಬೇಕಾದಂಥ ಮಾಜಿ ಆರಾಧ್ಯವರು ಸರ್ ಶ್ರೀನಿವಾಸ್ ಅವರು ಬನ್ನಿ ಸರ್ ಒಂದು ನಿಮಿಷ
ಅವರು ಸೌಮ್ಯ ರೆಡ್ಡಿ ಅವರು ಕರ್ನಾಟಕ ಕಂಡ ಪೊನ್ನಣ್ಣನವರಿದ್ದಾರೆ. ಅವರನ್ನು ಸಹ ನಾನು ಹೃತ್ಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಅನಿಲ್ ಕುಮಾರ್ ಯಾದವ್ ಮತ್ತು ಅನಿಲ್ ಜೈಹಿಂದ್ ಅವರೇ, ಈಗ ತಾನೇ ವೇದಿಕೆಗೆ ಬಂದಂತ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಹಿಂದುಳಿದ ವರ್ಗಗಳ ನೇತಾರರು, ಧನ್ಯವಾದಗಳನ್ನು